ಹಾಯ್ ವೆಲ್ಕಮ್ ಬ್ಯಾಕ್ ಟು ಬನವಾಸಿ ಗುರುಕುಲ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿಭೂತಿಯನ್ನು ಏಕೆ ಧರಿಸಬೇಕು ಮತ್ತು ಯಾವ ವಿಭೂತಿ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ವಚ್ಛವಾದ ವಿಭೂತಿಗೆ ಬಹಳಷ್ಟು ಶುಭ ಲಕ್ಷಣಗಳು ಇದೆ. ಸ್ವಚ್ಛವಾದ ವಿಭೂತಿಯನ್ನು ಹೇಗೆ ಮಾಡೋದಂದರೆ, ಹುಲ್ಲನ್ನು ಮಾತ್ರನೇ ತಿಂತಕ್ಕಂಥ ಹಸುವಿನ ಸಗಣಿಯನ್ನು ಶೇಖರಿಸಬೇಕು. ಆ ಸಗಣಿಯನ್ನು ಧಾನ್ಯದ ಹೊಟ್ಟಿನಲ್ಲಿ ಶಿವರಾತ್ರಿಯ ದಿನ ಸುಡಬೇಕು. ಸುಟ್ಟ ಸಗಣಿಯನ್ನು ನೀರಿನಲ್ಲಿ ತೊಳೆದ ನಂತರ ಆರಿಡಬೇಕು. ಅನಂತರ ಅದನ್ನು ಪರಮೇಶ್ವರನಿಗೆ ಅರ್ಪಿಸಬೇಕು. ಈ ವಿಭೂತಿಯನ್ನು ಶುಭ್ರವಾದ ಕಡೆ ಇಟ್ಟು ಉಪಯೋಗಿಸಬೇಕು. ವಿಭೂತಿಯನ್ನು ಒದ್ದೆ ಮಾಡಿ ಅಥವಾ ಪುಡಿಯಾಗಿ ಉಪಯೋಗಿಸಬಹುದು. ವಿಭೂತಿ ಶರೀರದ ಉಷ್ಣತೆಯನ್ನು ಹತೋಟಿಯಲ್ಲಿಡುತ್ತೆ. ಹಿಂದೂಗಳ ಪ್ರಕಾರ ವಿಭೂತಿಯನ್ನು ಹಚ್ಚಿಕೊಳ್ಳುವುದರಿಂದ ಶಿವನು ಪ್ರಸನ್ನನಾಗುವನೆಂಬ ನಂಬಿಕೆ ಕೂಡ ಇದೆ. ವಿಭೂತಿಯನ್ನು ಹಣೆ, ಕತ್ತು, ಭುಜ, ಕೈ ಮತ್ತು ಮೊಣಕೈಗಳಿಗೆ ಹಚ್ಚಿಕೊಳ್ಳುತ್ತಾರೆ. ಜ್ವರದಲ್ಲಿರುವವರಿಗೆ ಹಣೆಯ ಮೇಲೆ ತೇವದ ವಿಭೂತಿಯನ್ನು ಹಚ್ಚಿದರೆ ಶರೀರದ ಉಷ್ಣತೆ ಕಡಿಮೆಯಾಗುತ್ತದೆ. ಹೋಮದಲ್ಲಿ ಹಾಕಿರುವ ಔಷಧೀಯ ಸಂಹಿತೆಗಳು ಹಾಗೂ ಹಸುವಿನ ತುಪ್ಪ ಪವಿತ್ರ ಭಸ್ಮವನ್ನು ಉಳಿಸುತ್ತದೆ. ಹೋಮ ಭಸ್ಮವನ್ನು ಸಹ ಉಪಯೋಗಿಸಬಹುದು. ಇದರಲ್ಲಿಯೂ ಕೂಡ ಅನೇಕ ಔಷಧೀಯ ಗುಣಗಳಿವೆ. ಥ್ಯಾಂಕ್ ಯು.